ಶ್ರೀ ಗುರುಗಾಥಾ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೇ ನಮಃ. ಶ್ರೀಪಾದ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. 31ನೆಯ ಅಧ್ಯಾಯ. ನೀಲಿ ನಕ್ಷೆಯಲ್ಲಿತ್ತು ದಿವ್ಯ ಸ್ಪರ್ಶ ಶಕ್ತಿ. ನೋಡು ನಾಗಶರ್ಮ, ಒಂದು ಕಟ್ಟಡದ ನೀಲಿ ನಕ್ಷೆಯನ್ನು ದಿವ್ಯ ದೃಷ್ಟಿಯಿಂದ ವೀಕ್ಷಿಸಿ ಶ್ರೀ ಗುರುಗಳು ರಕ್ಷಣೆ ಒದಗಿಸಿದ್ದರು. ಕಟ್ಟಡದ ಮಾಲೀಕರು ಗುರುಗಳ ಗಮನಕ್ಕೆ ತರದೆ ಒಂದು ಬದಲಾವಣೆ ಮಾಡಿದ್ದರು. ಅದರ ಪರಿಣಾಮವೇನಾಯಿತು ಎಂಬುದಕ್ಕೆ ಈ ಪ್ರಸಂಗವನ್ನು ಹೇಳುತ್ತೇನೆ ಕೇಳಿ. ಜಿಲ್ಲಾ ಕೇಂದ್ರವೊಂದರ ಸಹೋದರರು ಕಠಿಣ ಪರಿಶ್ರಮ ಛಲದಿಂದ ಮೇಲೆ ಬಂದವರು. ಅವರು ಆ ಸ್ಥಳದ ಜನರ ಅಗತ್ಯತೆಗೆ ಅನುಗುಣವಾಗಿ ಮನೆಗೆ ಸನಿಹದ ಬಡಾವಣೆಯಲ್ಲಿ ವಿಶಾಲವಾದ ಕಲ್ಯಾಣ ಮಂಟಪ ನಿರ್ಮಿಸಲು ನಿರ್ಧರಿಸಿದರು. ಒಂದು ದಿನ ಅವರು ಗುರುವರ್ಯರ ಬಳಿಗೆ ತೆರಳಿದರು. ತಮ್ಮ ಕಟ್ಟಡ ಯೋಜನೆಯನ್ನು ವಿವರಿಸಿ ಅದರ ನೀಲಿ ನಕ್ಷೆಯನ್ನು ಗುರುವರ್ಯರ ಕೈಗೆ ಇತ್ತರು. ಗುರುಗಳು ಒಮ್ಮೆ ಅದನ್ನು ತಮ್ಮ ದಿವ್ಯ ಹಸ್ತದಿಂದ ಸ್ಪರ್ಶಿಸಿ ಆ ಸಹೋದರರ ಕೈಗೆ ಮರಳಿಸಿದರು. ಕಟ್ಟಡ ಕಾಮಗಾರಿ ಆರಂಭಿಸಲು ತಿಳಿಸಿ ಆಶೀರ್ವದಿಸಿದರು. ಸ್ವಸ್ಥಳಕ್ಕೆ ಹಿಂತಿರುಗಿ ಬಂದ ಸಹೋದರರು ನಂತರದ ಒಂದು ಶುಭ ದಿನದಲ್ಲಿ ಕಟ್ಟಡ ಆರಂಭಿಸಿದರು. ಕಟ್ಟಡದ ಗೋಡೆಗಳ ನಿರ್ಮಾಣ ಪೂರ್ಣಗೊಂಡಿತ್ತು. ಈ ಹಂತದಲ್ಲಿ ಕಟ್ಟಡದ ಒಂದು ಭಾಗದಲ್ಲಿ ವಿಸ್ತರಣೆ ಮಾಡಿ ನಿರ್ಮಾಣ ಮಾಡಿದರು. ಆದರೆ ಅದು ಮರುದಿನವೇ ಕುಸಿದು ಬಿದ್ದು ಹೋಯಿತು. ಗುರು ಕೃಪೆಯಿಂದ ಯಾರೊಬ್ಬರಿಗೂ ಯಾವ ಅಪಾಯವೂ ಆಗಲಿಲ್ಲ. ಗುರುವರ್ಯರ ಆಶೀರ್ವಾದವಿದ್ದ ಮೇಲೆ ನಿರ್ಮಾಣವಾದ ಕಟ್ಟಡ ಭಾಗವು ಕುಸಿದು ಬಿದ್ದಿದ್ದೇಕೆ ಎಂಬ ಸಂಶಯ ಕೆಲವರಿಗಾದರೂ ಮೂಡಬಹುದಲ್ಲವೇ? ಅದಕ್ಕೂ ಕಾರಣವಿದೆ. ಸಹೋದರರು ತಮ್ಮ ನೀಲಿ ನಕ್ಷೆಯನ್ನು ಶ್ರೀ ಗುರುಗಳ ದಿವ್ಯ ಹಸ್ತಕ್ಕೆ ಸಮರ್ಪಿಸಿದಾಗ ಗುರುಗಳ ಹಸ್ತಸ್ಪರ್ಶವಾದ ನೀಲಿ ನಕ್ಷೆಗೆ ಅನುಗುಣವಾದ ಕಟ್ಟಡದ ಯಾವ ಭಾಗವೂ ಕುಸಿದು ಬಿದ್ದಿರಲಿಲ್ಲ. ಬದಲಾಗಿ ಸ್ವತಂತ್ರ ನಿರ್ಧಾರದಿಂದ ನಿರ್ಮಿಸಿದ ಭಾಗ ಮಾತ್ರ ಕುಸಿದು ಬಿದ್ದಿತ್ತು. ಸಹೋದರರು ಮತ್ತೆ ಗುರುವರ್ಯರ ಬಳಿಗೆ ಹೋದಾಗಲೇ ಅವರಿಗೆ ತಾವು ಮಾಡಿದ ತಪ್ಪಿನ ಅರಿವಾದುದು. ಕುಸಿದು ಬಿದ್ದ ಕಟ್ಟಡ ಭಾಗದ ಮರುನಿರ್ಮಾಣಕ್ಕೆ ಗುರುವರ್ಯರೇ ದಿನಾಂಕ, ಸಮಯ ಸೂಚಿಸಿ ಆ ಸಮಯಕ್ಕೆ ತಾವೇ ಅಲ್ಲಿಗೆ ಬಂದು ನಿಂತರು. ಮರುನಿರ್ಮಾಣ ಸ್ಥಿರವಾಗಿ ಉಳಿಯಿತು. ಸಹೋದರರ ಆತಂಕ ನಿವಾರಣೆಯಾಗಿ ಸಮಾಧಾನ ಮೂಡಿತು. ಗುರುಗಳಿಗೆ ಪೂರ್ಣವಾಗಿ ಶರಣಾದಾಗಲೇ ನಿಶ್ಚಿಂತೆ. ನೀನೇ ಎಲ್ಲ, ನಾನೇನೂ ಅಲ್ಲ ಎಂಬ ಭಾವ ದೃಢವಾದಾಗ ಕರುವಿನ ಬಳಿಗೆ ಹಸುವು ಬರುವಂತೆ ಗುರುಗಳು ಶಿಷ್ಯನ ಬಳಿಗೆ ಧಾವಿಸುವರು ಎಂಬುದಕ್ಕೆ ಇದಕ್ಕಿಂತ ಬೇರೆ ನಿದರ್ಶನ ಬೇಕಿಲ್ಲ. ಶ್ರೀ ಗುರುನಾಥರ ದಿವ್ಯ ದೃಷ್ಟಿಯಿಂದ ಅನೇಕ ಅಚ್ಚರಿಗಳು ಜರುಗುತ್ತಿದ್ದವು. ಅದಕ್ಕಾಗಿ ಇನ್ನೂ 3 ಪ್ರಸಂಗಗಳನ್ನು ವಿವರಿಸುವೆನು ಕೇಳು. ಪರಮಹಂಸ ಗುರುವಿನ ಶಕ್ತಿ ಸಾಮರ್ಥ್ಯಗಳನ್ನು ಅರಿಯುವುದು ಸುಲಭದ ಮಾತಲ್ಲ. ದೇಶ, ಕಾಲ, ಪರಿಸ್ಥಿತಿಗಳನ್ನು ಸಾಮಾನ್ಯ ಪ್ರಾಪಂಚಿಕರಾದ ನಾವು ಮೀರಲಾರೆವು. ಪರಮಹಂಸ ಗುರುವರ್ಯರು ಈ 3 ಹೇಗೆ ಬೇಕಾದರೂ ಮಾರ್ಪಡಿಸಬಲ್ಲರು, ಮೀರಲೂ ಬಲ್ಲರು. ಅವರು ಈ ರೀತಿ ಮೀರುವುದಾಗಲಿ ಮಾರ್ಪಡಿಸುವುದಾಗಲಿ ಲೋಕಹಿತಕ್ಕಾಗಿ ಮಾತ್ರ. ಗುರುವು ತನಗಾಗಿ ಏನನ್ನೂ ಬಯಸುವುದಿಲ್ಲ. ಸಾತ್ವಿಕ ಭಕ್ತರು ತೊಂದರೆಗೆ ಒಳಗಾಗದಂತೆ ಕಾಳಜಿ ವಹಿಸಿ ತಾಯಿಯು ಪುಟ್ಟ ಮಗುವಿನ ಒಂದೊಂದು ಹೆಜ್ಜೆಗಳನ್ನೂ ಗಮನಿಸಿ ರಕ್ಷಿಸುವಂತೆ ಗುರುವು ರಕ್ಷಿಸುತ್ತಾನೆ. ಗುರುಗಳು ತಮ್ಮ ಕಾಲ, ಶ್ರಮ, ಶಕ್ತಿಯನ್ನು ಭಕ್ತನಿಗಾಗಿ ವ್ಯಯಿಸುತ್ತಾರೆ. ಅದಕ್ಕೆ ಪ್ರತಿಯಾಗಿ ಭಕ್ತನು ಗುರುಗಳಿಗಾಗಿ ಮಾಡುವ ತ್ಯಾಗ, ಸೇವೆ ತೀರಾ ಅಲ್ಪವಾದುದು, ನಗಣ್ಯವಾದುದು. ಆದರೂ ಗುರುವರ್ಯರು ಇದನ್ನೆಲ್ಲ ಲೆಕ್ಕಿಸದೆ ಭಕ್ತರನ್ನು ಸಾರ್ಥಕತೆಯ ಹಾದಿಯಲ್ಲಿ ಕರೆದೊಯ್ಯುತ್ತಾರೆ. ಆದ್ದರಿಂದಲೇ ಗುರುವಿಗೆ ಸಮಾನವಾದ ಬಂಧುವಿಲ್ಲ ಎಂದು ಹೇಳುವುದು. ಗುರು ಭಕ್ತರ ವಂಶಕ್ಕೆ ಸೇರಿದ ಗೃಹಿಣಿಯೋರ್ವರು
ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದಿದ್ದರು. ಅವರಿಗೆ ಆಗಾಗ ವಿಶೇಷವಾದ ದೈವಿಕವಾದ ಅನುಭವಗಳಾಗುತ್ತಿತ್ತು. ಇವರು ಒಮ್ಮೆ ಜಿಲ್ಲಾ ಕೇಂದ್ರವೊಂದರಲ್ಲಿ ನಡೆದ ಶ್ರೀ ಗಾಯತ್ರಿ ಪ್ರತಿಪತ್ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಎಂದಿನಂತೆ ಹೋಮದ ನಂತರ ಅಲ್ಲಿನ ಶಂಕರ ಮಠದಲ್ಲಿ ಸಂತರ್ಪಣೆಯ ವ್ಯವಸ್ಥೆಯಾಗಿತ್ತು. ಇವರೂ ಎಲ್ಲರೊಡನೆ ಆ ಸಾಲಿನಲ್ಲಿ ಊಟಕ್ಕೆ ಕುಳಿತರು. ಬಡಿಸಲು ಇನ್ನೂ ಆರಂಭಿಸಿರಲಿಲ್ಲ. ಆಗ ಇದ್ದಕ್ಕಿದ್ದಂತೆ ಇವರ ನೆತ್ತಿಯ ಭಾಗಕ್ಕೆ ಸರಿಯಾಗಿ ಕೆಲವು ಅಕ್ಷತೆ ಕಾಳುಗಳು ಬಿದ್ದವು. ಇವರಿಗೆ ಅಚ್ಚರಿ ಎನಿಸಿತು. ಅಕ್ಕಪಕ್ಕದವರನ್ನು ನೋಡಿದರು. ಯಾರ ತಲೆಯ ಮೇಲೂ ಅಕ್ಷತೆ ಕಾಳು ಇರಲಿಲ್ಲ. ಅಕ್ಷತೆ ಹಾಕಲು ಅಲ್ಲಿ ಯಾರೂ ಇರಲಿಲ್ಲ. ಇದು ದೈವಿ ಶಕ್ತಿಯ ಅನುಗ್ರಹ ಎಂದು ತಿಳಿದ ಇವರು ಹರ್ಷಚಿತ್ತರಾಗಿ ಮನೆಗೆ ಹಿಂದಿರುಗಿದರು. 10 ವರ್ಷದ ನಂತರ ಇವರು ಒಮ್ಮೆ ಸಕ್ಕರಾಯಪಟ್ಟಣದ ಶ್ರೀ ಗುರುನಿವಾಸಕ್ಕೆ ಬಂದರು. ಗುರುವರ್ಯರು ಕುರ್ಚಿಯಲ್ಲಿ ಆಸೀನರಾಗಿದ್ದರು. ಈ ಗೃಹಿಣಿಯ ಅಜ್ಜಿಯೂ ಕೂಡ ಆಧ್ಯಾತ್ಮಿಕ ಸಾಧನೆಯಲ್ಲಿ ಬಹಳ ಮುಂದಿದ್ದವರಾಗಿದ್ದರು. ಆದುದರಿಂದ ಗುರುಭಕ್ತರ ಈ ವಂಶದ ಬಗೆಗೆ ಗುರುವರ್ಯರಿಗೆ ಮೆಚ್ಚುಗೆ ಇತ್ತು. ಈ ಗೃಹಿಣಿಯು ಗುರುವರ್ಯರಿಗೆ ನಮಸ್ಕರಿಸಿ ನಿಲ್ಲುತ್ತಿದ್ದಂತೆಯೇ, ಏನಮ್ಮ, ಅವತ್ತು ಶಂಕರ ಮಠದಲ್ಲಿ ಏನಾಯಿತು ಎಂದರು. ಇವರಿಗೆ ರೋಮಾಂಚನವಾಯಿತು. ಗೊತ್ತಾಯಿತು ಗುರುಗಳೇ ಎಂದರು. ಶ್ರೀ ಗುರುಗಳು ತಾವಿದ್ದ ಸ್ಥಳದಿಂದಲೇ ಬೇರೆ ಬೇರೆ ಸ್ಥಳಗಳಲ್ಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿರುವವರನ್ನು ಗುರುತಿಸಿ ಅನುಗ್ರಹಿಸುವವರಾಗಿದ್ದರು. ಅನುಗ್ರಹ ಬೇಕಿದ್ದವರು ತಮ್ಮ ಬಳಿಗೆ ಬರಲಿ ಎಂದು ಗುರುಗಳು ಎಂದೂ ನಿರೀಕ್ಷಿಸುತ್ತಿರಲಿಲ್ಲ. ಭಕ್ತರು ಎಷ್ಟೇ ದೂರದಲ್ಲಿದ್ದರೂ ಸಕ್ಕರಾಯ ಪಟ್ಟಣಕ್ಕೆ ಬರದಿದ್ದರೂ ಅವರನ್ನು ಅನುಗ್ರಹಿಸುತ್ತಿದ್ದರು ಎಂಬುದಕ್ಕೆ ಈ ಪ್ರಸಂಗವೇ ಸಾಕ್ಷಿ. 100 ಮೈಲಿಗಳ ದೂರದಿಂದ ಅಕ್ಷತೆ ಕಾಳುಗಳ ಮೂಲಕ ಆಧ್ಯಾತ್ಮಿಕ ಸಾಧಕರನ್ನು ಆಶೀರ್ವದಿಸಿದ ಈ ಪ್ರಸಂಗ ಗುರುಭಕ್ತರಲ್ಲಿ ಅಮೃತ ಸಂಚಲನವನ್ನು ಸೃಷ್ಟಿಸುವಂತಹುದಾಗಿದೆ. ಸಕ್ಕರಾಯ ಪಟ್ಟಣದಿಂದ ಸಾಕಷ್ಟು ದೂರದಲ್ಲಿದ್ದ ಗೃಹಿಣಿಯೋರ್ವರು ಅವರ ಮನೆಯಲ್ಲಿದ್ದ ಶ್ರೀ ದತ್ತಾತ್ರೇಯ ಮಹಾಪ್ರಭುಗಳ ಚಿತ್ರದ ಮುಂದೆ ತಮ್ಮ ಅಳಲು ಅನಿಸಿಕೆಗಳನ್ನು ಹೇಳಿಕೊಳ್ಳುತ್ತಿದ್ದರು. ಭಾವಪರವಶತೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದರು. ನಂತರ ಇವರು ಸಕ್ಕರಾಯ ಪಟ್ಟಣದ ಶ್ರೀ ಗುರುನಿವಾಸಕ್ಕೆ ಬಂದಾಗ ಗುರುಗಳು, ಆಗ ಆ ರೀತಿ ಏಕೆ ಹೇಳಿದೆ, ಹಾಗೇಕೆ ಕೊರಗಿದೆ, ಆ ರೀತಿ ದುಃಖ ಪಡುವುದೇಕೆ, ನಾನಿದ್ದೇನೆ, ಧೈರ್ಯವಾಗಿರು ಎಂದು ಸಮಾಧಾನ ನೀಡಿ ಆಕೆಯ ಕಷ್ಟ ಕಾರ್ಪಣ್ಯಗಳ ಕಾರ್ಮೋಡವನ್ನು 1-2 ದಿನಗಳಲ್ಲಿಯೇ ಚದುರಿಸಿ ಆಕೆಯ ಮನಸ್ಥಿತಿಯನ್ನು ಶುಭ್ರ ನೀಲಾಕಾಶವನ್ನಾಗಿ ಮಾಡುತ್ತಿದ್ದರು. ಪರಮಹಂಸ ಗುರುವರ್ಯರಿಗೆ ಇವೆಲ್ಲವೂ ಉಸಿರಾಟದಷ್ಟೇ ಸಹಜ, ಸುಲಭ. ನಾವು ಪವಾಡದ ಫಲಿತಾಂಶವನ್ನು ನೋಡುತ್ತೇವೆ, ಆದರೆ ಅದರ ಪ್ರಕ್ರಿಯೆಯನ್ನು ಅರಿಯಲಾರೆವು. ಏಕೆಂದರೆ ನಮ್ಮನ್ನು ಪ್ರಾಪಂಚಿಕತೆಯ ಮುಸುಕು ಪೂರ್ಣವಾಗಿ ಆವರಿಸಿದೆ. ಆ ಮುಸುಕನ್ನು ಕೊಂಚ ಸರಿಸಿ ಪರಮಾರ್ಥದ ಬೆಳಕನ್ನು ಅತ್ಯಲ್ಪ ಪ್ರಮಾಣದಲ್ಲಿ ಮಾತ್ರ ನೋಡುತ್ತಿದ್ದೇವೆ. ಗುರುಗಳೇ ಬೇಕು, ಪರಮಾತ್ಮನೇ ಬೇಕು ಎಂದು ನಾವು ಹಠ ಹಿಡಿದು ಅಳುತ್ತಿಲ್ಲ, ಕಣ್ಣೀರಿಡುತ್ತಲೂ ಇಲ್ಲ. ಹೆಚ್ಚಿನ ಮಂದಿಗೆ ದೇವರು ಮತ್ತು ಗುರುಗಳ ನೆನಪಾಗುವುದು ಸಮಸ್ಯೆ ಎದುರಾದಾಗ ಮಾತ್ರ. ಆದರೆ ನಿಷ್ಠಾವಂತ ಗುರುಭಕ್ತರ ಸಮೂಹವನ್ನು ನಾವು ಸಕ್ಕರಾಯ ಪಟ್ಟಣದಲ್ಲಿ ನೋಡಬಹುದಾಗಿತ್ತು. ಆ ಸಮೂಹದಲ್ಲಿದ್ದವರು ಶ್ರೀ ಗುರುಗಳ ಸೇವೆ, ಗುರುಭಕ್ತರ ಸೇವೆ ಮತ್ತು ಗುರುದರ್ಶನಕ್ಕಾಗಿ ಮಾತ್ರವೇ ಹಂಬಲಿಸಿ ಬರುತ್ತಿದ್ದರು. ಅಂತಹ ಗುರುಭಕ್ತರನ್ನು ನೋಡುವುದು ಒಂದು ಭಾಗ್ಯವೇ ಸರಿ. ಶ್ರೀ ಗುರುಗಳ ದಿವ್ಯ ದೃಷ್ಟಿಗೆ ಸಂಬಂಧಪಟ್ಟಂತೆ ಇನ್ನೂ 2 ಪ್ರಸಂಗಗಳಿವೆ, ಕೇಳು ಶರ್ಮ. ಭಗವಂತನಾದ ಗುರು ಚಕ್ರವರ್ತಿಯು ಜ್ಞಾನ ಭಾಸ್ಕರನ್. ವಿಶ್ವದ ಸ್ಥಿತಿ ಪ್ರಳಯದ ಸಾಕ್ಷಿಯಾಗಿ ಎಚ್ಚೆತ್ತೇ ಇರುವ ಅವನ ಕಿರಣಗಳು ಶರಣೆಂದು ತಲೆ ಬಾಗಿದವರತ್ತ ಹರಿಯುತ್ತಲೇ ಇರುತ್ತದೆ ಎಂದು ಶ್ರೀ ಗುರುಗೀತಾ ಹೇಳಿದೆ.
ನಮ್ಮ ಗುರುಗಳು ಸರ್ವ ಸಾಕ್ಷಿಯಾಗಿದ್ದರು. ಸಾಕ್ಷಿನ್ ಎಂಬುದಕ್ಕೆ ಸಂಸ್ಕೃತದಲ್ಲಿ ಬ್ರಹ್ಮ ಎಂಬ ಅರ್ಥವಿದೆ. ಗುರುವು ಪ್ರತ್ಯಕ್ಷ ಪರಬ್ರಹ್ಮ ಎಂಬುದು ಇದರಿಂದ ದೃಢವಾಗುತ್ತದೆ. ಪರಬ್ರಹ್ಮನು ಇಲ್ಲದ ಸ್ಥಳವೇ ಇಲ್ಲ. ಆ ರೀತಿಯಲ್ಲಿ ಪರಬ್ರಹ್ಮ ಪರಮಾತ್ಮನು ಎಲ್ಲವನ್ನೂ ವ್ಯಾಪಿಸಿಕೊಂಡಿದ್ದಾನೆ, ಎಲ್ಲದರೊಳಗೂ ಇದ್ದಾನೆ. ನಮ್ಮ ಗುರುವರಿಯರು ಅಂತಹ ಪರಬ್ರಹ್ಮ ಭಾವದಲ್ಲಿ ಇರುತ್ತಿದ್ದರು. ಅನೇಕ ವೇಳೆ ಅವರ ಕಣ್ಣುಗಳಿಂದ ದಿವ್ಯಕಾಂತಿಯು ಹೊರಸೂಸುತ್ತಿತ್ತು. ಅವರ ದಿವ್ಯ ನೇತ್ರಗಳು ವಜ್ರಕಾಂತಿಯನ್ನು ಪಡೆದಿದ್ದವು ಎಂಬುದು ಅನೇಕ ಭಕ್ತರ ಅಭಿಮತ. ಹಲವು ವೈಚಾರಿಕ ಲೇಖನಗಳನ್ನು ಬರೆದಿದ್ದ ಬರಹಗಾರರೊಬ್ಬರು ನಮ್ಮ ಶ್ರೀ ಗುರುಗಳ ದರ್ಶನಕ್ಕಾಗಿ ಆಗಾಗ ಶ್ರೀ ಗುರುನಿವಾಸಕ್ಕೆ ಬರುತ್ತಿದ್ದರು. ಒಮ್ಮೆ ಅವರು ಗುರುಗಳ ಎದುರಿನಲ್ಲಿ ಭಕ್ತಿಭಾವದಿಂದ ಮೌನವಾಗಿ ಕುಳಿತಿದ್ದಾಗ ಶ್ರೀ ಗುರುನಾಥರು ಅವರನ್ನು, ನೀವು ಮದುವೆ ವಿಚಾರವಾಗಿ ಒಂದು ಲೇಖನ ಬರೆದಿದ್ದರಲ್ಲ, ಅದೇನು ವಿಚಾರ ಸ್ವಲ್ಪ ಹೇಳಿ ಎಂದರು. ಅವರು ತುಂಬ ಪ್ರಯತ್ನಪಟ್ಟರು. ಯಾವ ಲೇಖನ ಎಂದು ನೆನಪಾಗಲಿಲ್ಲ. ನೆನಪಾಗುತ್ತಿಲ್ಲ ಗುರುಗಳೇ ಎಂದರು. ಆಗ ಗುರುಗಳು, ಹೋಗ್ಲಿ ಪರವಾಗಿಲ್ಲ ಬಿಡಿ ಎಂದರು. ಎಂದಿನಂತೆ ಮಧ್ಯಾಹ್ನದ ಪ್ರಸಾದ ಸ್ವೀಕರಿಸಿದ ಬಳಿಕ ಅವರು ಊರಿಗೆ ವಾಪಸ್ಸಾದರು. ಮನೆ ಬೀಗ ತೆಗೆದು ಒಳಗೆ ಕಾಲಿಟ್ಟಾಗ ಗುರುದರ್ಶನಕ್ಕೆ ಹೊರಡುವ ಹಿಂದಿನ ರಾತ್ರಿ ಬರೆದು ಟೇಬಲ್ ಮೇಲೆ ಹಾಗೆಯೇ ಇಟ್ಟ ಲೇಖನದ ಹಸ್ತಪ್ರತಿ ಕಣ್ಣಿಗೆ ಬಿದ್ದಿತು. ಫೈಲ್ಗೆ ತೆಗೆದಿಡೋಣ, ನಂತರ ಪ್ರಕಟಣೆಗೆ ಕಳುಹಿಸಿದರಾಯಿತು ಎಂದು ಕೈಗೆ ತೆಗೆದುಕೊಂಡು ಶೀರ್ಷಿಕೆ ಏನು ಕೊಟ್ಟಿದ್ದೆ ಎಂದು ನೋಡಿದರೆ ಆ ಲೇಖನವೇ ನಮ್ಮ ವಿವಾಹ ಪದ್ಧತಿಯ ವಿಶ್ಲೇಷಣೆ ವಿಮರ್ಶೆಯನ್ನು ಒಳಗೊಂಡಿತ್ತು. ದೂರದ ಜಿಲ್ಲಾ ಕೇಂದ್ರದ ತಮ್ಮ ಮನೆಯಲ್ಲಿ ಕುಳಿತು ಬರೆದಿಟ್ಟ ಲೇಖನವನ್ನು ತಾವಿದ್ದಲ್ಲಿಯೇ ಗುರುಗಳು ಓದಿಯಾಗಿತ್ತು. ಇದಕ್ಕಿಂತ ಬೇರೆ ಅಚ್ಚರಿ ಏನಿದೆ? ದೇಶ ಕಾಲಗಳ ಮಿತಿ ಪ್ರಾಪಂಚಿಕರಾದ ನಮಗೆ ಮಾತ್ರ. ಅವಧೂತರು ಈ ಮಿತಿಯನ್ನು ಮೀರಿ ಲೋಕೋದ್ಧಾರ ಕಾರ್ಯಕ್ಕಾಗಿಯೇ, ಧರ್ಮ ಜಾಗೃತಿಯ ಸಲುವಾಗಿಯೇ, ಮೌಲ್ಯಗಳ ಮರುಸ್ಥಾಪನೆಗಾಗಿಯೇ ಜನಿಸಿ ಬಂದವರು. ಒಮ್ಮೆ ಶ್ರೀ ಗುರುನಾಥರ ಮನೆಗೆ ವಿದೇಶದಲ್ಲಿದ್ದ ಗುರುಭಕ್ತರೊಬ್ಬರ ಪತ್ರದ ಲಕೋಟೆ ಬಂದಿತ್ತು. ಆ ದಿನ ಶ್ರೀ ಗುರುನಾಥರು ಮನೆಯಲ್ಲಿಯೇ ಇದ್ದರು. ಸೇವೆಗೆ ನಿಂತಿದ್ದ ಯುವ ಗುರುಭಕ್ತನೋರ್ವನು, ಗುರುಗಳೇ, ವಿದೇಶದಲ್ಲಿರುವ ಭಕ್ತರು ಪತ್ರ ಬರೆದಿದ್ದಾರೆ, ಲಕೋಟೆ ತೆರೆಯಲೇ ಎಂದು ಕೇಳಿದ. ಆಗ ಶ್ರೀ ಗುರುನಾಥರು, ಬೇಡ, ಪೆನ್ನು ಕಾಗದ ತೆಗೆದುಕೊಳ್ಳಯ್ಯ, ನಾನು ಹೇಳುವುದನ್ನು ಬರೆದುಕೋ ಎಂದರು. ಗುರುಗಳು ಹೇಳಿದ್ದನ್ನು ಯುವ ಗುರುಭಕ್ತ ಬರೆದುಕೊಳ್ಳತೊಡಗಿದ. ಭಕ್ತರೊಬ್ಬರು ಅನುಭವಿಸುತ್ತಿರುವ ಸಮಸ್ಯೆಗಳಿಗೆ ಉತ್ತರ ಸೂಚಿಸುವ ಪತ್ರ ಅದಾಗಿತ್ತು. ಗುರುಗಳು ಆಯಿತಾ ಎಂದರು. ಆಗ ಬರೆದುಕೊಂಡ ಭಕ್ತನು, ವಿದೇಶದಿಂದ ಬಂದ ಪತ್ರದ ಲಕೋಟೆ ತೆರೆಯಲೇ ಇಲ್ಲವಲ್ಲ ಎಂದ. ಅದಕ್ಕೆ ಕಣಯ್ಯ ಉತ್ತರ ಬರೆಸಿದ್ದು, ಇದನ್ನು ಅಂಚೆಗೆ ಕಳುಹಿಸಿ ಆಮೇಲೆ ಬಂದು ಆ ಪತ್ರ ಓದು ಎಂದರು. ಯುವ ಭಕ್ತನಿಗೆ ವಿಸ್ಮಯವಾಯಿತು. ಸನಿಹದ ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಪತ್ರವನ್ನು ಅಂಚೆಗೆ ಕಳಿಸಿ ನಂತರ ಗುರುಗಳು ಹೇಳಿದಂತೆ ವಿದೇಶದಿಂದ ಬಂದಿದ್ದ ಪತ್ರವನ್ನು ಓದಿ ನೋಡಿದ. ಅದರಲ್ಲಿ ಆ ಭಕ್ತರು ಕೆಲವು ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಶ್ನೆಗಳನ್ನು ಕೇಳಿದ್ದರು. ಆ ಪ್ರಶ್ನೆಗಳಿಗೆ ಲಕೋಟೆ ತೆರೆದು ನೋಡದೆ ಗುರುಗಳು ನಿಖರವಾಗಿ ಉತ್ತರ ಬರೆಸಿದ್ದರು. ನಮ್ಮ ಗುರುದೇವರು ದೃಢ ನಂಬಿಕೆಯುಳ್ಳ ಭಕ್ತರಿಗೆ ನಡೆದಾಡುವ ಭಗವಂತನೇ ಆಗಿ ಅಭಯ ನೀಡುತ್ತಿದ್ದರು, ಸಾಂತ್ವನ ಸಮಾಧಾನ ನೀಡುತ್ತಿದ್ದರು. ಗುರುಗಳು ಯಾವಾಗಲೂ ಜಾಗೃತಾವಸ್ಥೆಯಲ್ಲಿರುತ್ತಾರೆ. ಅವರು ಪ್ರತಿ ಕ್ಷಣವೂ ತಮ್ಮ ಭಕ್ತರನ್ನು ಉದ್ಧರಿಸಲು, ಕಷ್ಟಗಳಿಂದ ಪಾರು ಮಾಡಲು ಸಿದ್ಧವಾಗಿಯೇ ಇರುತ್ತಾರೆ. ಅಂತಹ ಪುರುಷರಿಗೆ ನಾವೆಷ್ಟು ನಮನ ಸಲ್ಲಿಸಿದರೂ ಸಾಲದು ಎಂದು ನುಡಿದರು ಸ್ವಾಮೀಜಿ. ಇಲ್ಲಿಗೆ 31ನೆಯ ಅಧ್ಯಾಯ ಮುಕ್ತಾಯವಾಯಿತು. ಜೈ ಗುರುದೇವ ದತ್ತ.